ರಾಜ್ಯದಲ್ಲಿ ಗೋಧ್ರಾ ಮಾದರಿ ಗಲಭೆಗೆ ಸಂಚು ನಡೆದಿದೆ ಅಂತ ಆರೋಪಿಸಿದ್ದ ಕಾಂಗ್ರೆಸ್ನ ನಾಯಕ ಬಿಕೆ ಹರಿಪ್ರಸಾದ್ ಇದೀಗ ಮತ್ತೊಂದು ವಿವಾದ ಸೃಷ್ಟಿ ಮಾಡಿದ್ದಾರೆ. ಕರ್ನಾಟಕದಲ್ಲಿ ಕೋಮು ಗಲಭೆ ನಡೆಸುವುದಕ್ಕೆ ಬಿಜೆಪಿ ತನ್ನ ಸಹೋದರ ಸಂಘಟನೆಗಳನ್ನು ಬಳಸಿಕೊಳ್ತಾ ಇದೆ. ಈ ಕುತಂತ್ರದ ಪ್ಲಾನ್ ಬಗ್ಗೆ ಪುನೀತ್ ಕೆರೆಹಳ್ಳಿ ರಾಷ್ಟ್ರ ರಕ್ಷಣಾ ಪಡೆಯ ವಾಟ್ಸ್ಆಪ್ ಗ್ರೂಪ್ನಲ್ಲಿ ಹಂಚಿಕೊಂಡಿದ್ದಾರೆ ಅಂತ ಹರಿಪ್ರಸಾದ್ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ. ಆದರೆ ನಾನು ಆ ರೀತಿಯ ಪೋಸ್ಟ್ ಮಾಡೇ ಇಲ್ಲ ಅಂತ ಹರಿಪ್ರಸಾದ್ ತಮ್ಮ ಹೇಳಿಕೆ ವಾಪಸ್ ಪಡೆಯಬೇಕು, ಇಲ್ಲವಾದರೆ ಅವರ ಮನೆ ಮುಂದೆಯೇ ಪ್ರತಿಭಟನೆ ನಡೆಸುವುದಾಗಿ ಪುನೀತ್ ಎಚ್ಚರಿಸಿದ್ದಾರೆ. ಇನ್ನು ಹರಿಪ್ರಸಾದ್ ಅವರನ್ನು ಜೈಲಿಗೆ ಕಳಿಸಬೇಕು ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮುಖ್ಯಮಂತ್ರಿಗಳಿಗೆ ಆಗ್ರಹವನ್ನು ಮಾಡ್ತೇನೆ. ಮೊದಲನೇದಾಗಿ ಬಿಕೆ ಹರಿಪ್ರಸಾದ್ ಅವ್ರನ್ನ ಒಳಗಾಕಿ ಅವ್ರನ್ನ ಮಂಪರು ಪರೀಕ್ಷೆ ಮಾಡಿಸಬೇಕಾಗಿದೆ. ಅತಿ ಶೀಘ್ರದಲ್ಲೇ ಈ ನಿರ್ಧಾರವನ್ನು మన ಮುಖ್ಯಮಂತ್ರಿಗಳು ಕೈಗೊಳ್ಳಬೇಕು. ಯಾಕಂದ್ರೆ ಪದೇ ಪದೇ ಈ ರೀತಿ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವರ ಮಂಪರು ಪರೀಕ್ಷೆ ಮಾಡ್ತಕ್ಕಂಥ ಅರ್ಥಾಗತ್ತೆ. ಮಾನ್ಯ ಮುಖ್ಯಮಂತ್ರಿಗಳಿಗೆ ಆಗ್ರಹವನ್ನು ಹರಿಪ್ರಸಾದ್ ಅವರು ಯಾಕೆ ಇಷ್ಟ ಹತಾಶಾಭಾವ ಆಗಿದ್ದಾರೆ ಅಥವಾ ಯಾಕೆ ನಮ್ಮನ್ನೇ ಟಾರ್ಗೆಟ್ ಮಾಡ್ತಿದ್ದಾರೆ, ಹಿಂದೂ ಕಾರ್ಯಕರ್ತರ ಯಾಕೆ ಟಾರ್ಗೆಟ್ ಅಂತ ನನಗೆ ಗೊತ್ತಿಲ್ಲ. ನಿಜವಾಗಿ ಆ ರೀತಿ ಮೆಸೇಜ್ ಇದ್ರೆ ಫಸ್ಟ್ ಕಮಿಷನರ್ ಆಫೀಸ್ಗೆ ಹೋಗ್ಬಿಟ್ಟು ದೂರು ಕೊಡಿ, ಎನ್ಕ್ವೈರಿ ಮಾಡಿಸಿ, ಆಮೇಲೆ ಅದನ್ನ ಪಬ್ಲಿಕ್ ಮಾಡಿ. ನೀವ್ ಏನ್ ಮಾಡೋಕ್ ಹೊರಟಿದೀರಿ? ಯಾರೋ ಆ್ಯಪ್ ನಲ್ಲೋ ಎಲ್ಲೋ ನೀವೇ ಸೃಷ್ಟಿ ಮಾಡ್ತಾರೆ. ಈಗ ನಾನೀಗ ಅವ್ರು ಆನ್ಸರಬಲ್ ಆಗ್ಬೇಕು. ನಾನ್ ಕಮಿಷನರ್ ಆಫೀಸಿಗೆ ನಾನು ಅವ್ರು ದೂರು ಕೊಡ್ತೀನಿ. ಅದು ಎಲ್ಲಿ ಬಂತು, ಯಾರು ಸೃಷ್ಟಿ ಮಾಡಿದ್ರು, ಬಿಕೆ ಹರಿಪ್ರಸಾದ್ ಅವರೇ ಸೃಷ್ಟಿ ಮಾಡ್ತಿದ್ರ, ಎಡಿಟ್ ಮಾಡ್ತಿದ್ರ, ನನಗೆ ಹೇಳ್ಬೇಕು ಅದನ್ನ ಅವರು. ನನ್ ನೇರ ಈಗ ಇಲ್ಲ ಅಂತಂದ್ರೆ ಅವ್ರ ಮನೆ ಮುಂದೆ ನಾನು ಧರಣಿ ಕೂತ್ಕೋಬೇಕಾಗತ್ತೆ. ನಾನು ಆ ರೀತಿ ಹಾಕಿದಕ್ಕೆ ಕ್ಷಮೆ ಕೇಳ್ಬೇಕು. ಇಲ್ಲ ಅಂತಂದ್ರೆ ಇವತ್ತು ಇಡೀ ನನ್ನ ಹೆಸರನ್ನೇ ಕಾಲ್ ಮಾಡ್ಕೊಬಿಡ್ತಾರೆ. ಯಾಕೆ ನಮ್ಮನ್ನೇ ಟಾರ್ಗೆಟ್ ಮಾಡ್ಕೊಬಿಡ್ತಾರೆ? ಇಲ್ಲಿ ಹಿಂದೂ ಕಾರ್ಯಕರ್ತರು ಅಂದ್ರೆ ಏನ್ ಅನ್ಕೊಂಡಿದ್ದಾರೆ ಇವರು? ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.